ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಲೀಗಲ್ ಸರ್ವಿಸ್ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಮಹತ್ವವಾದ ಸಂಸ್ಥೆ. ಏಕೆಂದರೆ ಬಹಳಷ್ಟು ಜನರಿಗೆ ಒಂದು ಏನು ಹೇಳ್ತಾರೆ, ಕಡಿಮೆ ಖರ್ಚಿನಲ್ಲಿ ಸರಿಯಾದ ನ್ಯಾಯ, ಅದೇ ರೀತಿ ಈ ಒಂದು ಕಾನೂನಿನ ಅರಿವು ಮೂಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಕೈಗೊಂಡಿದೆ. ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಒಂದು 4ನೇ ಕೆಲಸ ಏನಪ್ಪ ಅಂದರೆ ಲೋಕ್ ಅದಾಲತ್ ಅಂತ ಹೇಳ್ಬಿಟ್ಟು. ಇದೊಂದು ಬಹಳಷ್ಟು ಯಶಸ್ವಿ ಒಂದು ಪರ್ಯಾಯ ಪ್ರಕ್ರಿಯೆ. ಅಂದರೆ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ಯಾವುದೇ ಒಂದು ಪ್ರಕ್ರಿಯೆ ಏನಿದೆ ಕಾನೂನು ಬಹಳಷ್ಟು ಸಮಯ ತಗೊಳುತ್ತೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಯಾವುದೇ ಒಂದು ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು ಅಂತ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಒಂದು ಏನು ಕೇಸ್ ಇದೆ ಅದು ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಕೋರ್ಟ್ ಸಾಕಷ್ಟು ಸಮಯಾವಕಾಶ ತಗೊಂಡು ಅದನ್ನು ನೋಡಿ ಪರಾಮರ್ಶಿಸಿ ಅದಕ್ಕೆ ತಕ್ಕವಾದ ಒಂದು ತೀರ್ಪನ್ನು ನೀಡಬೇಕು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಎಷ್ಟೇ ಸಮಯ ಆದರೂ ನ್ಯಾಯ ಒದಗಿಸಬೇಕು ಅನ್ನೋದೊಂದು ನಮ್ಮ ನ್ಯಾಯಾಲಯದ ಒಂದು ಉದ್ದೇಶ. ಆದರೆ ಹಲವಾರು ಬಾರಿ ಇದು ಕೆಲವು ತೊಂದರೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದನ್ನೇನು ಅದಕ್ಕೆ ಒಂದು ಪರಿಹಾರ ನಮ್ಮ ಕಾನೂನು ಕಂಡುಕೊಂಡಿರೋದೇ ಈ ಲೋಕ್ ಅದಾಲತ್ ಅಂತ ಅಂದ್ಬಿಟ್ಟು. ಇದೊಂದು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಡ್ರೆಸಲ್ ಅಂತ ಅಂದ್ಬಿಟ್ಟು ಪರ್ಯಾಯ ವ್ಯವಸ್ಥೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಯಾರೋ ಒಬ್ಬರು ಕಂಪ್ಲೇನೆಂಟ್ ಅಥವಾ ಡಿಫೆಂಡೆಂಟ್ ಇಬ್ಬರು ಇರ್ತಾರೆ. ಅವರು ಆಮೇಲಿಂದ ಜಡ್ಜು, ಅವರ ಒಂದು ನ್ಯಾಯವಾದಿಗಳು ಎಲ್ಲ ಕುಂತು ಮಾತಾಡ್ತಾರೆ. ಆ ಒಂದು ವ್ಯಾಜ್ಯವನ್ನು ಬಹಳ ಕಡಿಮೆ ಸಮಯದಲ್ಲಿ ಪರಿಹಾರ ಮಾಡಿಕೊಳ್ತಾರೆ. ಇದರಿಂದ ಎಲ್ಲರಿಗೂ ಅಂದರೆ ನ್ಯಾಯಾಲಯದ ಟೈಮು, ಅವ್ರ ಟೈಮು, ಅವ್ರಿಗೆ ಸಿಗಬೇಕಾದ ನ್ಯಾಯ ಎಲ್ಲ ಬಹಳ ಕಡಿಮೆ ಸಮಯದಲ್ಲಿ ಸಿಗುತ್ತೆ. ಈ ಒಂದು ಲೋಕ್ ಅದಾಲತ್ ಹೇಗೆ ವರ್ಕ್ ಆಗುತ್ತೆ, ಯಾವ ಕಾನೂನು ಚೌಕಟ್ಟದಿದೆ, ಅದರಲ್ಲಿ ಬರೋ ತೀರ್ಪಿಗೆ ಯಾವ ರೀತಿ ಮಾನ್ಯತೆ ಇದೆ ಅನ್ನೋ ಒಂದು ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.